ಆ ಗ್ರಾಮದವರಿಗೆ ಒಂದಿಲ್ಲೊಂದು ಸಮಸ್ಯೆ ಕಾಡ್ತಿತ್ತು. ಗ್ರಾಮದ ಅಭಿವೃದ್ಧಿಗೆ ಹೆಜ್ಜೆ ಹೆಜ್ಜೆಗೂ ಅಡಚಣೆ ಎದುರಾಗ್ತಿತ್ತು. ಆದರೆ ಪ್ರಶ್ನಾಚಿಂತನೆಯಲ್ಲಿ ಅಚ್ಚರಿಯ ಸಂಗತಿಯೊಂದು ಬಯಲಾಗಿದೆ. ಅಚ್ಚರಿಯ ದರ್ಶನವಾಗಿದೆ. ಗ್ರಾಮದವರು ಬೆರಗಾಗಿದ್ದಾರೆ. ಗಿಡಗಂಟಿಗಳಲ್ಲಿ ಮರೆಯಾಗಿದ್ದ ದೈವಸ್ಥಾನ ಕಂಡು ಚಕಿತರಾಗಿದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಪೆದಮಲೆ ಗ್ರಾಮ. ಪ್ರಾಕೃತಿಕವಾಗಿ ಶ್ರೀಮಂತವಾಗಿರುವ ಊರಲ್ಲಿ ಕಳೆದ ಕೆಲ ವರ್ಷಗಳಿಂದ ಒಂದಿಲ್ಲೊಂದು ಸಮಸ್ಯೆ. ಮನೆಗಳಿಗೆ ನಾಗರಹಾವು ನುಗ್ತಾ ಇತ್ತು. ಆತ್ಮಹತ್ಯೆ ಪ್ರಕರಣ, ಸಾವು ನೋವು ಹೆಚ್ಚಾಗ್ತಾ ಇತ್ತು. ಊರು ಬಿಡೋರ ಸಂಖ್ಯೆಯೂ ಏರಿಕೆಯಾಗಿತ್ತು. ಉಮಾಮಹೇಶ್ವರ ದೇಗುಲದ ಜೀರ್ಣೋದ್ಧಾರಕ್ಕೂ ಇನ್ನಿಲ್ಲದ ಅಡೆತಡೆ ಉಂಟಾಗ್ತಾ ಇತ್ತು. ಗ್ರಾಮಸ್ಥರು ಪ್ರಶ್ನಾಚಿಂತನೆ ಮೊರೆ ಹೋದಾಗ ಗ್ರಾಮದಲ್ಲಿ 300 ವರ್ಷಗಳಿಂದ ಪೂಜೆ ಇಲ್ಲದೆ ಮರೆಯಾಗಿದ್ದ ದೈವಸ್ಥಾನವೊಂದು ಪತ್ತೆಯಾಗಿದೆ. ಹೌದು, ನಾಗಬನದಲ್ಲೇ ಮರೆಯಾಗಿದ್ದ ದೈವಸ್ಥಾನಕ್ಕೆ ಪೂಜೆ ನಿಂತಿರೋದೇ ಸಮಸ್ಯೆಗಳಿಗೆಲ್ಲ ಕಾರಣ ಅಂತ ಗೊತ್ತಾಗಿದೆ. ಬಳಿಕ ಗಿಡಗಂಟಿಗಳ ಬಳಿ ಪರಿಶೀಲಿಸಿದಾಗ ಮುಚ್ಚಿ ಹೋಗಿದ್ದ ವಾಜಿಲ್ಲಾಯ ಧೂಮವತಿ ದೈವಸ್ಥಾನದ ಕುರುಹು ಪತ್ತೆಯಾಗಿದೆ. ಶಿಥಿಲಗೊಂಡಿದ್ದ ದೇಗುಲದ ಸುತ್ತಪೌಳಿ, ಗರ್ಭಗುಡಿ, ದಂಬೆಕಲ್ಲು ಸಿಕ್ಕಿದೆ. ಗಂಟೆಗಳು, ದೈವದ ಉಯ್ಯಾಲೆಯ ಸರಪಳಿ ಸೇರಿ ದೈವಾರಾಧನೆಗೆ ಬಳಸುವ ಪರಿಕರ ಪತ್ತೆಯಾಗಿದೆ. ಇದೀಗ 3 ಕೋಟಿ ವೆಚ್ಚದಲ್ಲಿ ದೈವಸ್ಥಾನದ ಜೀರ್ಣೋದ್ಧಾರ ನಡೀತಾ ಇದೆ. ಉಗ್ರ ಸ್ವರೂಪದಲ್ಲಿ ದೇವಿಯ ಒಂದು ಸಾನ್ನಿಧ್ಯ ನೆಲದಡಿಯಲ್ಲಿದೆ. ಅದು ಇದಕ್ಕಿಂತಲೂ ಸುಮಾರು 600 ವರ್ಷ ಹಳೆಯದು. ಈ ದೇವಸ್ಥಾನಕ್ಕಿಂತಲೂ ಹಳೆಯದಾದ ದೈವಸ್ಥಾನ. ಅದು 5 ಗ್ರಾಮಕ್ಕೆ ಧ್ವಜ ಏರಿ ಉತ್ಸವ ಆಗುವಂಥದ್ದು. ಅದು ನಿಂತು ಹೋಗಿ ಸಾಧಾರಣ 300 ವರ್ಷ ಕಳೆದಿದೆ. ನಾಗಬನ ಜೀರ್ಣೋದ್ಧಾರದ ಬಳಿಕ ಗ್ರಾಮದಲ್ಲಿ ಸಾವು ನೋವುಗಳು ನಿಂತಿವೆ. ನಾಗರ ಹಾವುಗಳು ಕಾಣಿಸಿಕೊಳ್ಳೋದು ಕಡಿಮೆಯಾಗಿದೆ. ಉಮಾಮಹೇಶ್ವರ ದೇಗುಲದ ಕೆಲಸವೂ ನಿರಾತಂಕವಾಗಿ ಸಾಗಿದ್ದು ಗ್ರಾಮಸ್ಥರು ಸಂತಸಗೊಂಡಿದ್ದಾರೆ. ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ಮಂಗಳೂರು.